ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಥವಾ ರಿಕ್ವೆಸ್ಟ್ ಮಾಡಿಕೊಂಡ್ರೆ ದೇವರೇ ಕೇಳ್ತಾನಂತೆ. ಇನ್ನು ಕೆ ಇ ಅವ್ರು ಯಾವ ಲೆಕ್ಕ? ಯಾಕೆ ಹೇಳ್ತಾ ಇದ್ದೀನಿ ಈ ಒಂದು ಮಾತನ್ನು ಅಂತಂದರೆ, ಸೊ ಕೆ ಇ ಅವರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋ ಅಂಥೇಳಿ ನಾನು ಮಾರ್ನಿಂಗ್ ಒಂದು ವಿಡಿಯೋವನ್ನು ಮಾಡಿದ್ದೆ. ಬಹಳ ಜನ ಕೃಷಿಕರ ಕೋಟಾದಲ್ಲಿ ಕ್ಲೇಮ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರಾಬ್ಲಮ್ಗಳಿಂದ, ಮಿಸ್ಟೇಕ್ಸ್ಗಳಿಂದ, ಸಾಫ್ಟ್ವೇರಲ್ಲಿ ಇರುವಂಥ ಮಿಸ್ಟೇಕ್ಸ್ಗಳಿಂದ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈಗ ಅಟ್ಲೀಸ್ಟ್ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಈ ಒಂದು ವಿಡಿಯೋ ಕೆ ಇ ಅವರಿಗೆ ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಆ ವಿಡಿಯೋವನ್ನು ನಾವು ಮಾಡದೇ ಇದ್ದರೂ ಕೂಡ ಇವತ್ತು ಸಂಜೆಯ ತನಕ ಇವರು ಈ ಒಂದು ಕ್ಲೇಮ್ಸನ್ನು ದಾಖಲಿಸೋದಕ್ಕೆ ಅವಕಾಶವನ್ನು ಮಾಡಿ ಕೊಡ್ಬೋದಿತ್ತೇನೋ. ಸೊ ಬಟ್ ಈಗ ಹೇಳೋದಕ್ಕೇನೋ ಅಲ್ವಾ. ಸೊ ನಾನು ಮಾಡ್ಕೊಂಡಿರೋದಕ್ಕೆ ಈ ರೀತಿ ಆಗಿದೆ. ಸೊ ಹಾಗೇನಿಲ್ಲ, ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಕೆ ಇ ಅವರ ಕಡೆಯಿಂದ ಒಂದು ಒಳ್ಳೆಯ ರಿಪ್ಲೈ ಬಂದಿರೋ ಅಂಥದ್ದು ಏನಂತಂದರೆ, ಸೊ ದಿನಾಂಕ 23ರಿಂದ 24 ತಾರೀಕಿನ ತನಕ, ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 24ನೇ ತಾರೀಕು 11:59ರವರೆಗೆ ಸೊ ಯಾರ್ಯಾರು ಕೃಷಿಕರ ಕೋಟಾ ಅಂದರೆ ಅಗ್ರಿಕಲ್ಚರ್ ಕೋಟಾದಡಿಯಲ್ಲಿ ನೀವು ಬರ್ತಾ ಇದ್ದರೂ ಕೂಡ, ಬರ್ತಾ ಇದ್ದಾರೆ ಅಂತಂದ್ರೆ ಹೇಗೆ ಗೊತ್ತಾಗ್ತದೆ? ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಅಪ್ಪ ಅಥವಾ ನಿಮ್ಮ ಅಜ್ಜನ ಹೆಸರಿನಲ್ಲಿ ಜಮೀನು ಇದ್ದರೆ, ಲ್ಯಾಂಡ್ ಇತ್ತು ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ದಟ್ ಸರ್ಟಿಫಿಕೇಟ್ ಫ್ರಾಮ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಯು ಕ್ಯಾನ್ ಕ್ಲೇಮ್ ದಟ್ ಕೋಟಾ. ಸೊ ಅಗ್ರಿಕಲ್ಚರ್, BSc ಅಗ್ರಿಕಲ್ಚರ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಕೋರ್ಸಸ್ ಮತ್ತು ವೆಟರ್ನರಿ ಕೋರ್ಸಸ್ಗಳಲ್ಲಿ 50% ಸೀಟ್ಗಳನ್ನು ಅಗ್ರಿ ಕೋಟಾ ಅಂತೇಳಿ ತೆಗೆದಿಟ್ಟುವಂಥದ್ದು. ಅದಕ್ಕೆ ಒಂದು ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಬರೀಬೇಕಾಗ್ತದೆ. ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಬೇಕು ಅಂತ ನಾವು ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೇನಾದರೂ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೂ ಕೂಡ ನನ್ನ ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ಅದರ ಆನ್ಲೈನ್ ಕೋರ್ಸನ್ನು ಕೂಡ ಇಟ್ಟಿದ್ದೀನಿ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಈ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಬರೆದು ಬಿಟ್ಟು ಅದರ ಒಂದು ಆಧಾರದ ಮೇಲೆ 50% ಸೀಟನ್ನು ಹಂಚಿಕೆ ಮಾಡುವಂಥದ್ದು. ಸೊ ಈ ಒಂದು 50% ಸೀಟಿಗೆ ನೀವು ಅರ್ಹರಿದ್ದರೂ ಕೂಡ KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ಮಿಸ್ಟೇಕ್ ಅಥವಾ ಗೊತ್ತಿಲ್ಲದೇನೋ ಏನೋ ಒಂದಾಗಿ ಆ ಒಂದು ಕ್ಲೇಮನ್ನು ನೀವು ಮಾಡಿರೋದಿಲ್ಲ. ಅಂತಹ ಅಗ್ರಿ ಕೋಟಾಕ್ಕೆ ಕ್ಲೇಮ್ ಮಾಡೋದಕ್ಕೆ 23ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಕೆ ಇ ಅವರು ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಕೆ ಇ ವೆಬ್ಸೈಟ್ನಲ್ಲಿ ಇದನ್ನು ಮಾಡಬೇಕಾಗ್ತದೆ. ನಾಳೆ ನಿಮಗೆ ಈ ಒಂದು ಅಗ್ರಿ ಕೋಟಾಕ್ಕೆ ಹೇಗೆ ಆನ್ಲೈನಲ್ಲಿ ಕೃಷಿಕರ ಕೋಟಾವನ್ನು ಕ್ಲೇಮ್ ಮಾಡಬೇಕು ಅನ್ನೋದರ ಒಂದು ಲೈವ್ ವಿಡಿಯೋನೂ ಕೂಡ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಲಾಸ್ ಅಂತೂ ಏನಿಲ್ಲ, ನಿಮಗೆ ಲಾಭನೇ ಆಗ್ತದೆ. ನನ್ನ ವಿಡಿಯೋವನ್ನು ನೋಡೋದರಲ್ಲಿ 65% ಸ್ಟೂಡೆಂಟ್ಸ್ಗಳು ಓನ್ಲಿ ನೋಡ್ಕೊಂಡು ಹೋಗ್ತಾರೆ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಓನ್ಲಿ 35 ಸ್ಟೂಡೆಂಟ್ಸ್ಗಳು 35% ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೋಸ್ಕರ ನನ್ನ ಟೈಮನ್ನು ಮುಡುಪಾಗಿಟ್ಟಿರ್ತೀನಿ. ಸೊ ನನಗೂ ಒಂದು ಖುಷಿ ಆಗ್ತದೆ ಅಷ್ಟೇ ಹೊರತು ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದರೆ ಯೂಟ್ಯೂಬಿಂದ ನನಗೇನು ಜಾಸ್ತಿ ದುಡ್ಡು ಬರೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ನಿಮ್ಮ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಸೊ ದ್ಯಾಟ್ ಯಾರೂ ಕೂಡ ಈ ಒಂದು ಅಗ್ರಿ ಕೋಟಾ ಎಸ್ ಅಂತ ಮಾಡೋದು, ಇಫ್ ದೇ ಬಿಲಾಂಗ್ಸ್ ಟು ಅಗ್ರಿ ಕೋಟಾ, ಈ ಅಗ್ರಿ ಕೋಟಾವನ್ನು ಎಸ್ ಅಂತ ಮಾಡೋದನ್ನು ಮರೆಯೋದು ಬೇಡ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಇದು. ದಯವಿಟ್ಟು ನಿಮ್ಮ ಸರ್ಟಿಫಿಕೇಟ್ಸ್ಗಳನ್ನ ರೆಡಿ ಇಟ್ಕೊಳ್ಳಿ. 30ನೇ ತಾರೀಕೊಳಗೆ ಅಪ್ಲೋಡ್ ಮಾಡಬೇಕಾಗ್ತದೆ, ಅದನ್ನು ಕೂಡ ಮಾಡಿಕೊಳ್ಳಿ. ಬಟ್ ಈಗ ಬಂದಿರೋವಂಥ ವಿಷಯ ಏನಂತಂದರೆ 23ರಿಂದ 24ನೇ ತಾರೀಕಿನವರೆಗೆ 2 ದಿನ ನಿಮಗೆ ಅಗ್ರಿ ಕೋಟಾವನ್ನು ಎಸ್ ಅಂತ ಮಾಡೋದಕ್ಕೆ ಟೈಮನ್ನು ಕೊಟ್ಟಿರುವಂಥದ್ದು. ಸೊ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಹ್ಯಾಪಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಕ್ಲೇಮ್ಡ್ ಟಿಲ್ ನೌ. ಸೊ ಥ್ಯಾಂಕ್ ಯು ಫಾರ್ KEA. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.